ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೇಲಿ ಈಗ ಬಿಗ್ ಬಾಸ್ ಅವರು ಮನೆ ಮಂದಿಗೆಲ್ಲ ಈಗ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಅದೇನಂದ್ರೆ, ಈ ಮನೇಲಿ ಯಾರು ನಿಜವಾದ ವಿಲನ್ ಅಂತ, ಅಂದ್ರೆ ವಿಲನ್ ತರ ಮನಸ್ಥಿತಿ ಹೊಂದಿರೋರು, ಅಂದ್ರೆ ಆ ಥರ ವ್ಯಕ್ತಿತ್ವ ಇರೋರು, ವಿಲನ್ ವ್ಯಕ್ತಿತ್ವ ಹೊಂದಿರೋರು ಯಾರು ಅಂತ ಅವ್ರಿಗೆ ಹೇಳ್ಬಿಟ್ಟು, ಇವ್ರು ಇಂಥವ್ರು ಮನೋಭಾವ ಥರ ವಿಲನ್ ವ್ಯಕ್ತಿತ್ವ ಹೊಂದಿದ್ದಾರೆ ಅಂತ ಅವ್ರಿಗೆ ಮೆಣಸಿನ್ಕಾಯಿ ಹಾರ ಹಾಕ್ಬೇಕಾಗುತ್ತೆ. ಸೊ ಇಷ್ಟು ಇವತ್ತಿನ ಚಟುವಟಿಕೆ. ಯಾರು ಯಾರ್ಯಾರಿಗೆ ಮೆಣಸಿನ್ಕಾಯಿ ಹಾರ ಹಾಕಿದ್ದಾರೆ ಅಂತ ನನಗೆ ಹೇಳ್ತಾ ಹೋಗ್ತೀನಿ ಬನ್ನಿ. ಸ್ಪಂದನ ಅವರು ರಜತ್ ಹಾಗೂ ರಕ್ಷಿತಾಗೆ ಮೆಣಸಿನ್ಕಾಯಿ ಹಾಕಿದ್ದಾರೆ. ಇವರಿಬ್ರು ಈ ಮನೆಯಲ್ಲಿ ವಿಲನ್ ತರ ವ್ಯಕ್ತಿತ್ವ ಇದೆ ಅವ್ರಿಗಿಬ್ರಿಗೂ. ಇವರಿಬ್ರು ಈ ಮನೆಯಲ್ಲಿ ವಿಲನ್ಗಳೇ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ರಕ್ಷಿತಾ ಯಾರ್ಯಾರು ಕೊಟ್ಟಿದ್ದಾರೆ ಅಂದ್ರೆ, ಸ್ಪಂದನ ಹಾಗೂ ಚೈತ್ರ ಅವ್ರಿಗೆ ಇಬ್ರಿಗೂ ವಿಲನ್ ಅಂತ ಕೊಟ್ಟಿದ್ದಾರೆ. ರಜತ್ ರವರು ಅಶ್ವಿನಿ ಹಾಗೂ ಧ್ರುವಂತ್ ಇವರಿಬ್ರು ವಿಲನ್ಗಳಂತ ಕೊಟ್ಟಿದ್ದಾರೆ. ನಂಗೇನೋ ಧ್ರುವಂತ್ ವಿಲನ್ ತರ ಕಾಣೋದಿಲ್ಲ, ಬಟ್ ಕೊಟ್ಟಿದ್ದಾರೆ. ಚೈತ್ರ ಮಾಳು ಹಾಗೂ ರಕ್ಷಿತಾ. ಅಯ್ಯೋ ಮಾಳು ವಿಲನ್ನ ಯಪ್ಪ. ಮಾಳು 2 ದಿವಸದಿಂದ ಪತ್ತೆನೇ ಇಲ್ಲ, ನಾಪತ್ತೆ ಹೋಗಿದ್ದಾರೆ. ಒಟ್ನಲ್ಲಿ ಚೈತ್ರ ಮಾಳು ಹಾಗೂ ರಕ್ಷಿತಾ ಕೊಟ್ಟಿದ್ದಾರೆ. ಇವರಿಬ್ರು ಈ ಮನೆ ವಿಲನ್ ಅಂತ. ರಘುರವರು ಅಶ್ವಿನಿ ಹಾಗೂ ಗಿಲ್ಲಿ. ಅಶ್ವಿನಿ ಓಕೆ, ಗಿಲ್ಲಿ ವಿಲನ್ನ ಓಕೆ, ಗಿಲ್ಲಿ ವಿಲನ್ ಅಂತ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಅಶ್ವಿನಿ ಗಿಲ್ಲಿ ಇಬ್ರು ವಿಲನ್ ಅಂತ ರಘು ಅವ್ರಿಗೆ ಅನ್ಸಿದೆ ಅಂತ ಅವರಿಬ್ರು ವಿಲನ್ ಅಂತ ಮೆಣಸಿನ್ಕಾಯಿ ಹಾಕಿದ್ದಾರೆ ಇಬ್ರಿಗೂ. ಇನ್ನು ಧ್ರುವಂತ್ ಅವರು ರಜತ್ ಹಾಗೂ ಸ್ಪಂದನ ಇವರಿಬ್ರು ವಿಲನ್ ಅಂತೆ. ಧ್ರುವಂತ್ ಅವ್ರಿಗೆ ರಜತ್ ಓಕೆ, ಸ್ಪಂದನ ಇದ್ರು ಇರ್ಬೋದು, ಇಬ್ರು ವಿಲನ್ ಅಂತ ಕೊಟ್ಟಿದ್ದಾರೆ. ಮಾಳುರವರು ಚೈತ್ರ ಹಾಗೂ ರಜತ್. ಚೈತ್ರ ಹಾಗೂ ರಜತ್ ರವರು ವಿಲನ್ ಅಂತ ಕೊಟ್ಟಿದ್ದಾರೆ. ರಜತ್ ವಿಲನ್ನೇ, ಬಟ್ ಚೈತ್ರ ಬಾಯ್ ಬಡ್ಕಿ ಇದೇನಿಲ್ಲ. ರಾಶಿಕಾ ಧ್ರುವಂತ್ ಹಾಗೂ ರಕ್ಷಿತಾ ಇಬ್ರು ವಿಲನ್ ಅಂತೆ. ರಕ್ಷಿತಾ ವಿಲನ್, ಎಲ್ಲರೂ ಹೆಂಗೆ ರಕ್ಷಿತಾ ಅಂತ ಹೇಳ್ತಿದಾರಪ್ಪ. ಇನ್ನು ರಾಶಿಕಾ ಧ್ರುವಂತ್ ರಕ್ಷಿತಾ. ಧನುಷ್ ಅವರು ರಜತ್ ಹಾಗೂ ಧ್ರುವಂತ್ ಅವರಂತೆ ವಿಲನ್ನು. ಓಕೆ, ಕಾವ್ಯ ರಕ್ಷಿತಾ ಗಿಲ್ಲಿ. ಗಾಡ್, ಇಬ್ರು ರಕ್ಷಿತಾ ಗಿಲ್ಲಿಗೆ ರಜತ್ ವಿಲನ್ ಅಂತ ಕೊಟ್ಟಿದ್ದಾಳೆ ಕಾವ್ಯ. ಗಿಲ್ಲಿಗೆ ವಿಲನ್ ಅಂತ ಕೊಟ್ಟಿರೋದು ಏನಕ್ಕಂದ್ರೆ, ಕಾವ್ಯ 2 ದಿವಸದಿಂದ ತುಂಬಾ ನೀನು ಫ್ರೀ ಪ್ರಾಡಕ್ಟು, ನಿನ್ನ ಮನೇಲಿ ಲಾಯಕ್ಕಿಲ್ಲ, ಒಂಥರ ಲಕ್ಕಿಂದ ಬಂದಿದೆ ಅಂತ ಫುಲ್ಲು ರೇಗಿಸ್ತಿದ್ದಾನೆ. ಟಾಸ್ಕ್ಗೋಸ್ಕರ ರೇಗಿಸ್ತಿದ್ದಾನೆ ಪಾಪ ಗಿಲ್ಲಿ. ಬಟ್ ಇದನ್ನ ಇವಳು ತುಂಬ ಸೀರಿಯಸ್ ಆಗಿ ತಗೊಂಡು, ನೀನು ಹೆಂಗೆ ಹಂಗಂದೆ, ಹಂಗಾದ್ರೆ ನಾನು ಇಷ್ಟು ದಿನ ನೀನು ಮುಖವಾಡ ಹಾಕೊಂಡಿದ್ದ, ನೀನು ನಿಜವಾಗ್ಲೂ ಈ ಮನೆಯ ವಿಲನ್ ಅಂತ ನೋ ರೀತಿ ಮೆಣಸಿನ್ಕಾಯಿ ಹಾರ ಹಾಕಿರೋದು ಗಿಲ್ಲಿಗೆ. ಸೂರಜ್ ರವರು ಚೈತ್ರ ಮತ್ತು ಅಶ್ವಿನಿ ಅವರು ಕೊಟ್ಟಿರೋದು ಈ ಮನೆಯ ವಿಲನ್ ಅಂತ. ಗಿಲ್ಲಿ ಅಶ್ವಿನಿ ಹಾಗೂ ಧ್ರುವಂತ್ ಅವ್ರಿಗೆ ಸೇಮ್. ರಜತ್ ಯಾರನ್ನ ಕೊಟ್ಟಿದ್ದಾನೋ ಗಿಲ್ಲಿನೂ ಅದೇ ಸೇಮ್ ಕೊಟ್ಟಿದ್ದಾರೆ. ಅಶ್ವಿನಿ ಮತ್ತು ಧ್ರುವಂತರು ಇಬ್ಬರು ವಿಲನ್ ಅಂತ. ಇನ್ನು ಅಶ್ವಿನಿ ಅವರು ಸೂರಜ್ ಮತ್ತು ರಜತ್ ಅವರು ವಿಲನ್ ಅಂತ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇಷ್ಟು ಜನ ಈ ಮನೆಯ ವಿಲನ್ಗಳು, ಅವ್ರ ವ್ಯಕ್ತಿತ್ವನೇ ವಿಲನ್ ಥರ ಅನ್ನೋ ರೀತಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾರ್ಯಾರು ನಿಜವಾಗ್ಲೂ ಆ ಮನೆಯ ನಿಜವಾದ ವಿಲನ್ಸ್ ಯಾರು ಅಂತ ಹೇಳಿ. ನನಗೆ ರಜತ್ ಗಿಲ್ಲಿ ಇವರೆಲ್ಲ ಬಾಯಿ ಬಡ್ಕೊಳ್ತಾರೆ, ಇದನ್ನ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಸೊ ಅವ್ರೇನು ವಿಲನ್ ಅನ್ಸಲ್ಲ. ತುಂಬ ಒಳ್ಳೊಳಗನೆ ಈ ಸ್ಪಂದನ, ಈ ಕಾವ್ಯ, ತುಂಬ ಜನ ಇದ್ದಾರೆ ಒಳ್ಳೊಳಗನೆ ಈ ಥರ ನಿಜವಾಗ್ಲೂ ವಿಲನ್ಗಳಂದ್ರೆ ಇವರಲ್ಲ. ಡೈರೆಕ್ಟ್ ಮಾತಾಡೋರೆಲ್ಲ ವಿಲನ್ ಆಗೋದಿಲ್ಲ. ಸೊ ನಿಮ್ಗೆ ನಿಜವಾದ ವಿಲನ್ ಯಾರು, ಮನೆಯ ವಿಲನ್ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ಅತಿ ಹೆಚ್ಚು ಮೆಣಸಿನ್ಕಾಯಿ ಹಾರ ಬಿದ್ದಿರೋದು ರಜತ್ಗೆ. ಅವ್ರಿಗೆ 5 ಬಿದ್ದಿದೆ, ಅಶ್ವಿನಿ ಅವ್ರಿಗೆ 4 ಬಿದ್ದಿದೆ, ರಕ್ಷಿತಾಗೆ 4 ಬಿದ್ದಿದೆ, ಧ್ರುವಂತ್ ಅವ್ರಿಗೆ 1 ನಿಮಿಷ 1 2 ಧ್ರುವಂತ್ ಅವ್ರಿಗೆ ಒಂದು 3-4 ಅವ್ರಿಗೂ ಧ್ರುವಂತ್ ಅವ್ರಿಗೆ ಬಿದ್ದಿದೆ. 3 ಬಿದ್ದಿದೆ ಧ್ರುವಂತ್ ಅವ್ರು, 4 ಬಿದ್ದಿದೆ ಗೈಸ್. ಒಟ್ಟಿನಲ್ಲಿ ಜಾಸ್ತಿ ಬಿದ್ದಿರೋದು ರಜತ್ಗೆ. ಗಿಲ್ಲಿಗೆ ಒಂದು 2-3 ಬಿದ್ದಿದೆ ಇಷ್ಟೇ. ಒಟ್ಟಿನಲ್ಲಿ ಈ ಮನೆಯ ನಿಜವಾದ ವಿಲನ್ ಅಂತ ಈಗ ಗೊತ್ತಾಗಿರೋದು ರಜತ್ ಅಂತ. ರಜತ್ಗೆ ಜಾಸ್ತಿ ಮೆಣಸಿನ್ಕಾಯಿ ಹಾರ ಹಾಕಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಬೇಗ ಅಪ್ಡೇಟ್ ಕೊಟ್ಟಿದ್ದೀನಿ ಗೈಸ್. ಪ್ಲೀಸ್ ಫಾಲೋ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.